ಪಂಚ ರಾಜ್ಯಗಳ ಚುನಾವಣಾ ರಿಸಲ್ಟ್ ಮೇ 4ಕ್ಕೆ ಬರುತ್ತೆ. ಆದರೆ ಮತದಾನೋತ್ತರ ಸಮೀಕ್ಷೆಗಳು ಒಂದಾದ ಮೇಲೆ ಒಂದು ಬಂದಿವೆ. ಮತದಾನೋತ್ತರ ಸಮೀಕ್ಷೆಗಳಲ್ಲಿ ತಮಿಳುನಾಡು, ಪುದುಚೇರಿ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಕೇರಳ ಏನಾಗುತ್ತೆ ಅನ್ನುವಂಥ ಕುತೂಹಲ ತಮಗೂ ಇತ್ತು, ನಮಗೂ ಇತ್ತು. ಆದರೆ ಬಂದಂತಹ ಚುನಾವಣೋತ್ತರ ಸಮೀಕ್ಷೆಗಳ ಅಂಕಿ ಅಂಶಗಳು ಕೆಲವಂತೂ ಬಹಳಷ್ಟು ಕುತೂಹಲ ಮೂಡಿಸಿದೆ. ನಿಜಕ್ಕೂ ಈ ಅಂಕಿ ಅಂಶಗಳನ್ನು ನಂಬೇಕಾ ಬೇಡವಾ ಅನ್ನೋ ರೀತಿಯಲ್ಲಿ ಕನ್ಫ್ಯೂಸ್ ಆಗಿದೆ. ಎಲ್ಲ ಪೋಲ್ಸ್ಟರ್ಗಳು ಒಂದು ರೀತಿ ಸೇಫ್ ಆಗಿ ಆಟ ಆಡಿದ್ದಾರೆ ಅಂತ ಅನಿಸುತ್ತೆ. ಇನ್ನೂ ಕೆಲವರು ಆದರೆ ಆಗಲಿ ನೋಡೇ ಬಿಡೋಣ ಅಂತ ಅವರು ಇಷ್ಟರ ಮಟ್ಟಿಗೆ ದೊಡ್ಡ ಮಾರ್ಜಿನ್ ಅನ್ನು ಕೊಟ್ಟಿದ್ದಾರೆ ಅಂತ ಅಂತಾರೆ. ನಾಳೆ ಏನಾದರೂ ಫಲಿತಾಂಶ ಬಂದ ತಕ್ಷಣ ಈ ಹಿಂದೆ ಕೆಲ ಪೋಲ್ಸ್ಟಾರ್ಗಳು ಗಳಗಳ ಅಂತ ಹತ್ತಿದ್ರು, ಅಳುವಂಥ ಪರಿಸ್ಥಿತಿ ಏನಾದರೂ ಬಂದುಬಿಡುತ್ತಾ ಇಡೋಣ್ಣು. ಮತ್ತು ಸರ್ವೆಗಳು ಹೀಗೆ ಫಲಿತಾಂಶದಷ್ಟೇ ನಿಖರ ಅಂತ ಹೇಳೋಕ್ಕಾಗಲ್ಲ, ಆದರೆ ಫಲಿತಾಂಶಕ್ಕೆ ಹತ್ತಿರವಾಗುತ್ತೆ ಅಂತ ಹೇಳ್ತಾರೆ. ಬಟ್ ಭಾಳಷ್ಟು ಬಾರಿ ಸರ್ವೆಗಳು ಫೇಲಿಯರ್ ಆಗಿದ್ದು ಉಂಟು, ಕ್ಲಿಕ್ ಆಗಿದ್ದು ಉಂಟು. ಏನೇ ಆಗಲಿ ಸರ್ವೆಗಳು ಭಾಳಷ್ಟು ಬಾರಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ಅಟ್ಲೀಸ್ಟ್ ಫಲಿತಾಂಶ ಬರೋವರೆಗೂ ಕೆಲವರಿಗೆ ಶಾಂತಿ ಸಮಾಧಾನ ಸಿಗುತ್ತೆ, ಇನ್ನೂ ಕೆಲವರಿಗೆ ಎದೆ ಬಡಿತ ಜೋರು ಮಾಡುತ್ತೆ. ಹಾಗಾದರೆ ತಮಿಳುನಾಡಲ್ಲಿ ಕಿಂಗ್ ಮೇಕ್ ಆಗ್ತಾರಾ ದಳಪತಿ ವಿಜಯ್? ಸ್ಟಾಲಿನ್ ಪಳನಿಸ್ವಾಮಿಗೆ ಟಿವಿಕೆ ಶಾಕ್ ಕೊಡುತ್ತಾ? ವೆಸ್ಟ್ ಬೆಂಗಾಲಲ್ಲಿ ದೀದಿಯನ್ನ ಮಣಿಸ್ತಾರಾ ನರೇಂದ್ರ ಮೋದಿ ಅವರು? ಕೇರಳದಲ್ಲಿ ಲೆಫ್ಟ್ ಪಾರ್ಟಿಗಳು ವಾಶೌಟ್ ಆಗ್ತಾವ? ಇನ್ನುಳಿದಂತೆ ಅಸ್ಸಾಂನಲ್ಲಿ ಮತ್ತೆ ಹೇಮಂತ್ ಮುಖ್ಯಮಂತ್ರಿ ಆಗ್ತಾರಾ? ಪುದುಚೇರಿಯಲ್ಲಿ ಒಂದು ಹೊಸ ಬೆಟ್ಟಿಂಗ್ ಟೈಕೂನ್ ಎಂಟ್ರಿ ಆಗಿದೆ, ಅವ್ರ ಕತೆ ಏನಾಗುತ್ತೆ? ಸೊ ಹಾಗಾದರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಸರ್ವೆಗಳ ಪೋಲ್ ಡಿಸ್ಕಷನ್ ಮಾಡ್ತೀವಿ. ಇದೇ ಕ್ಷಣದ ಸ್ಪೆಷಲ್. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಪಂಚರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆ ರಿವೀಲ್. ತಮಿಳುನಾಡಿನಲ್ಲಿ ಕಿಂಗ್ ಮೇಕರ್ ಆಗ್ತಾರಾ ದಳಪತಿ ವಿಜಯ್? ಸ್ಟಾಲಿನ್ ಪಳನಿಸ್ವಾಮಿಗೆ ಟಿವಿಕೆ ಶಾಕ್ ಕೊಡೋ ಸಾಧ್ಯತೆ. ಟಿವಿಕೆ ಮ್ಯಾಜಿಕ್ ನಂಬರ್ ದಾಟುತ್ತೆ ಅಂತ ಹೇಳ್ತಿದೆ ಸಮೀಕ್ಷೆ. ಕಿಂಗ್ ಆಗದೇ ಇದ್ರು ಕಿಂಗ್ ಮೇಕರ್ ಅಂತಿದೆ ಎಕ್ಸಿಟ್ ಪೋಲ್. ಕೆಲ ಸಮೀಕ್ಷೆಗಳ ಪ್ರಕಾರ ಡಿಎಂಕೆಗೆ ಮತ್ತೆ ತಮಿಳುನಾಡು ಗದ್ದುಗೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಮೋದಿ ಮಧ್ಯೆ ನೇರ ಫೈಟ್. ಸಮೀಕ್ಷೆಗಳ ಪ್ರಕಾರ ಮ್ಯಾಜಿಕ್ ನಂಬರ್ಗೆ ಟಿಎಂಸಿ ಬಿಜೆಪಿ ಬಿಗ್ ಫೈಟ್. ಕೇರಳದಲ್ಲಿ ಎಲ್ಡಿಎಫ್ ದಶಕದ ಆಡಳಿತಕ್ಕೆ ಯುಡಿಎಫ್ ಬ್ರೇಕ್ ಸಾಧ್ಯತೆ. ಎಕ್ಸಿಟ್ ಪೋಲ್ ಪ್ರಕಾರ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಕೇರಳ ಕಿರೀಟ. ಪುದುಚೇರಿ, ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿಗೆ ಗದ್ದುಗೆ ಅಂತಿವೆ ಸಮೀಕ್ಷೆಗಳು. ಸಮೀಕ್ಷೆ ನಿಜವಾದಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡಿನಲ್ಲಿ ಇತಿಹಾಸ ಸೃಷ್ಟಿ. ಚುನಾವಣೋತ್ತರ ಸಮೀಕ್ಷೆಗಳು ಏನೇ ಹೇಳಲಿ, ಮೇ 4ಕ್ಕೆ ಅಂತಿಮ ತೀರ್ಪು. ಚುನಾವಣೋತ್ತರ ಸಮೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಜೆಡಿಎಸ್ ವಕ್ತಾರರಂತ ರಾಜು ಗೌಡ್ರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ ವಕ್ತಾರರಾದಂಥ ನಂದನ್ ಕಶ್ಯಪ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಬಿಜೆಪಿಯ ಹಿರಿಯ ನಾಯಕರು ಮತ್ತು ಹಿರಿಯ ವಕ್ತಾರರು ಆದಂಥ MG ಮಹೇಶ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ನಾವು ತಮಿಳುನಾಡಿನ ಎಕ್ಸಿಟ್ ಪೋಲ್ಸ್ ಏನು ಹೇಳ್ತಾ ಇದೆ ಅನ್ನೋದ್ರ ಅಂಕಿಅಂಶ ನೋಡೋಣ. ಅದರ್ವೈಸ್ ಆಲ್ಸೋ ನಮ್ಮ ಒಂದು ಸ್ಕ್ರೀನ್ ಮೇಲೆ ನಿಮಗೆ ಈಗಾಗಲೇ ಎಕ್ಸಿಟ್ ಪೋಲ್ನ ಅಂಕಿ ಅಂಶಗಳು ಕಂಡು ಬರ್ತಾ ಇದ್ದಾವೆ. ನನ್ನ ಸ್ಕ್ರೀನ್ ಮೇಲ್ಭಾಗದಲ್ಲಿ ತಮಿಳುನಾಡು ಮತ್ತು ಲೆಫ್ಟ್ ಸೈಡಲ್ಲಿ ಪಶ್ಚಿಮ ಬಂಗಾಳ, ರೈಟ್ ಸೈಡಲ್ಲಿ ಕೇರಳ ಮತ್ತು ಕೆಳಭಾಗದಲ್ಲಿ ಅಸ್ಸಾಂ, ಪುದುಚೇರಿ ವಿಧಾನಸಭೆಯ ಎಕ್ಸಿಟ್ ಪೋಲ್ನ ಅಂಕಿ ಅಂಶಗಳು ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಹಾಗಾದ್ರೆ ಯಾವ ಪೋಲ್ಸ್ಟಾರ್ ಏನೇನು ಹೇಳಿದ್ದಾರೆ? ತಮಿಳುನಾಡಿನಲ್ಲಿ ಒಟ್ಟು ಸ್ಥಾನಗಳು 234. ತಮಿಳುನಾಡು ಮ್ಯಾಜಿಕ್ ನಂಬರ್ ಈಸ್ 118, 118. ಹಾಗಾದ್ರೆ ಯಾವ ಸಂಸ್ಥೆಗಳು ಯಾವ ಅಂಕಿ ಅಂಶಗಳನ್ನ ಮುಂದಿಡ್ತಾ ಇದೆ? ಪೀಪಲ್ಸ್ ಪ್ಲಸ್ ಡಿಎಂಕೆ 125ರಿಂದ 145, ಎಐಡಿಎಂಕೆ 65ರಿಂದ 80,
TVK ಅದು ವಿಜಯ್ ಪಕ್ಷ 18ರಿಂದ 24, ಅದರ್ಸ್ 2ರಿಂದ 6. ಸೊ ಆಲ್ಮೋಸ್ಟ್ ಆಲ್ DMK ಅಂತ ಪೀಪಲ್ ಪಲ್ಸ್, PMarks ಮತ್ತು ಮ್ಯಾಟ್ರೀಸ್ ಹೇಳ್ತಾ ಇದ್ರೆ, JVC ಮಾತ್ರ AIDMKಗೆ ಬಹಳಷ್ಟು ಸ್ಥಾನಗಳನ್ನು ಕೊಟ್ಟಿದೆ. ಇದೆಲ್ಲದಕ್ಕಿಂತ ತುಂಬ ಆಶ್ಚರ್ಯ ಆಗುವಂತಹ ವಿಚಾರ, ಆಕ್ಸಿಸ್ ಮೈ ಇಂಡಿಯಾ DMKಗೆ 92ರಿಂದ 110, AIADMKಗೆ 22ರಿಂದ 23. ಬಟ್ ತುಂಬ ಆಶ್ಚರ್ಯ ಎನ್ನುವಂತೆ 98ರಿಂದ 120 ಸ್ಥಾನಗಳನ್ನು ವಿಜಯ್ಗೆ ಕೊಟ್ಟಿದ್ದಾರೆ. TVK ಪಾರ್ಟಿಗೆ ಕೊಟ್ಟಿದ್ದಾರೆ. ಮತ್ತು ಪೋಲ್ ಆಫ್ ಪೋಲ್ಸ್ ನೋಡೋದಾದ್ರೆ, ಎಲ್ಲ ಪೋಲ್ಗಳನ್ನು ಸಮೀಕರಣ ಮಾಡಿ ಒಂದು ಪೋಲ್ ಆಫ್ ಪೋಲ್ಸ್ ನೋಡೋದಾದ್ರೆ DMK 130, AIDMK 65, TVK 31 ಮತ್ತು ಅದರ್ಸ್ 8. ಬಟ್ ಆಕ್ಸಿಸ್ ಮೈ ಇಂಡಿಯಾ 98ರಿಂದ 120. ಹಾಗೆ ನೋಡಿದ್ರೆ TVK ಅಲ್ಲಿ ಅಧಿಕಾರ ರಚನೆ ಮಾಡುತ್ತೆ ಅಂತ ಹೇಳ್ತಿದೆ ಆಕ್ಸಿಸ್ ಮೈ ಇಂಡಿಯಾ.